ನಮಸ್ಕಾರ ವೀಕ್ಷಕರೇ, ಚಾನೆಲ್ 24 ಕರ್ನಾಟಕ ಅರ್ಪಿಸ್ತಾ ಇರುವಂತಹ SSLC ಟಾಪರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತು, ಟಾಪರ್ಸ್ ಅನ್ನೋ ವಿಶೇಷ ಸಂಚಿಕೆಯಲ್ಲಿ ನಾವು SSLC ಅಥವಾ PUC ಏನು ನಮ್ಮ ಕೊಡಗಿಗೆ ಕೀರ್ತಿ ತಂದ್ರು, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ತಂದು, ಸೊ ಅಂತ ಮಕ್ಕಳನ್ನ ನಿಮ್ಮ ಮುಂದೆ ನಾವು ಪರಿಚಯ ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಕೂಡ ಲಾಸ್ಟ್ ಟೈಮ್ ನಾವು ಟಾಪರ್ಸ್ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ವೇರಿಯಸ್ ಕಾಲೇಜಿಂದ ಮಕ್ಕಳನ್ನ ಕರ್ಕೊಬಂದು ನಿಮ್ಮ ಮುಂದೆ ಪರಿಚಯ ಮಾಡಿದ್ವಿ. ಆದರೆ ಇವತ್ತು ವಿಶೇಷ, ಯಾಕಂತಂದ್ರೆ 600 ಅಂಕಗಳನ್ನ ಪಡೆದು ಅವತ್ತು ಜಸ್ಟ್ ರ್ಯಾಂಕ್ ಅಲ್ಲ, ಜಸ್ಟ್ ಫಸ್ಟ್ ರ್ಯಾಂಕ್ ಅನ್ನ ಪಡೆದ ಒಂದು ಗೊಂದಲದಲ್ಲಿದ್ದ ಒಂದು ಹುಡುಗಿ ಇವತ್ತು ಅದೇ 600 ಅಂಕಗಳನ್ನ ರೀಮಾರ್ಕ್ ಅಂದ್ರೆ ರಿವ್ಯಾಲ್ಯೂಯೇಷನ್ಗೆ ಕಳಿಸಿ 612 ಅಂಕಗಳನ್ನ ಪಡೆಯೋದ್ರ ಮೂಲಕ ಕೊಡಗಿಗೆ SSLCಯಲ್ಲಿ ತೃತೀಯ ಸ್ಥಾನವನ್ನ ತಂದುಕೊಟ್ಟಿದ್ದಾರೆ. ಸೊ ಅಂತಹ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮೂರ್ನಾಡಿನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಇದೇ ಫಸ್ಟ್ ಟೈಮ್ ವಿದ್ಯಾಸಂಸ್ಥೆಗೆ 612 ಮಾರ್ಕ್ಗಳನ್ನ ಪಡ್ಕೊಂಡು ಸಂಸ್ಥೆಗೂ ಕೂಡ ಮೊದಲನೇದಾಗಿ ಕೀರ್ತಿಯನ್ನ ತಂದುಕೊಟ್ಟಂತಹ ನಮ್ಮ ಸೂಫಿಯಾನ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಫಸ್ಟ್ಲಿ ಸೂಫಿಯಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಲೋ, ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ ಸೂಫಿಯಾನ? ಹೇಗೆ 612 ಅಂಕಗಳು, ಫಸ್ಟ್ 600 ಅಂಕಗಳನ್ನ ಪಡೆದಾಗ ಯಾವ ರೀತಿ ನಿಮ್ಗೆ ಅನ್ನಿಸ್ತು? ನಮ್ಗೆ ಇನ್ನೂ ಬರ್ಬೇಕು ಅನ್ನೋಂಥದ್ದು ಹೋಪ್ ಇತ್ತಾ ಫಸ್ಟ್ ನಿಮ್ಗೆ? ಹೇಗೆ ಹೋಪ್ ಇತ್ತು, ಯಾಕೆಂದ್ರೆ 600 ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ಸ್ ಅಲ್ಲ. ಓಕೆ, ನಾನೊಂದು 615 ಅಬೌವ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಅದಕ್ಕೆ ರಿವ್ಯಾಲ್ಯೂಷನ್ಗೆ ಹಾಕಿದ್ದು. ರಿವ್ಯಾಲ್ಯೂಯೇಷನ್ಗೆ. ಸೊ ಫಸ್ಟ್ಲಿ ನಮ್ಮ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜ್ಞಾನಜ್ಯೋತಿ ಒಂದು ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಷನ್. ಯಾಕೆಂದ್ರೆ ಟೀಚರ್ಸ್ ಮತ್ತೆ ಪ್ರಿನ್ಸಿಪಾಲ್, ಪ್ರೆಸಿಡೆಂಟ್ ಎಲ್ಲರೂ ತುಂಬಾ ಫ್ರೆಂಡ್ಲಿ, ತುಂಬಾ ಕೇರ್ ಮಾಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಸೊ ಎಲ್ಲದರಲ್ಲೂ ಸಪೋರ್ಟಿವ್ ಅವರು ತುಂಬಾ. ಓಕೆ, ಫಸ್ಟ್ ಟೈಮ್ ಕಾಲೇಜ್ಗೆ ಇಷ್ಟೊಂದು ಮಾರ್ಕ್ಸ್ ತಂದು ಕೊಟ್ಟಿದ್ದೀರಾ. ಸೊ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಗೆ ನಿಮ್ಮ ಕೊಡುಗೆ ಏನು? ಇದೇ ಫಸ್ಟ್ ಟೈಮ್, ಲೈಕ್ 603 ಇತ್ತು ಮೊದಲು, ಲೈಕ್ ಹೈಯೆಸ್ಟ್. ಇದೇ ನಂದು ಮೊದಲ ಬಾರಿ ರೆಕಾರ್ಡ್ ಆಗಿದ್ದು, ಮೊದಲನೇ ಬಾರಿ. ಹೌದೌದು. ಓಕೆ, ಸೊ ಪ್ರಿನ್ಸಿಪಲ್ ಏನ್ ಹೇಳಿದ್ರು? ಪ್ರಿನ್ಸಿಪಲ್ ಕಂಗ್ರಾಟ್ಸ್ ಮಾಡಿದ್ರು. ಮತ್ತೆ ಈಗ ಹೋಗ್ಬೇಕು, ಸ್ಕೂಲಿಗೆ ಹೋಗಿಲ್ಲ ಇನ್ನು. ಹೋಗ್ಲಿಲ್ವಾ? ಇಲ್ಲ, ಹೋಗ್ಲಿಲ್ಲ. ಕಾಲ್ ಬಂದಿತ್ತ ಸ್ಕೂಲಿಂದ? ಹೌದು, ಬಂದಿತ್ತು. ಎಲ್ರು ತುಂಬಾ ಖುಷಿ ಪಟ್ರು, ಯಾಕೆಂದ್ರೆ ಫಸ್ಟ್ ಟೈಮ್ ಅಲ್ಲ ಇದು ಇಷ್ಟು ಮಾರ್ಕ್ಸ್. ಸೊ ಓಕೆ, ಅಂದ್ರೆ ಜ್ಞಾನಜ್ಯೋತಿ ಸಂಸ್ಥೆಗೆ ನಿಮ್ದೇ ಒಂದು ಕೊಡುಗೆ ಇದು ಫಸ್ಟ್ ಟೈಮ್ ಆಗಿ. ಓಕೆ, ನೈಸ್. ಅಮ್ಮ ಬಂದಿದ್ದಾರೆ. ಸೊ ಅಮ್ಮ ಏನಕ್ಕೆ ಇಷ್ಟ? ಅಮ್ಮ ನಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸುಬೈದಾ. ಓಕೆ, ಮಗಳು ಈಗ ಥರ್ಡ್ ರ್ಯಾಂಕ್ ಕೊಡಗುಗೆ. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಅವಳ ಅಕ್ಕನಿಗೆ ಎಲ್ಲ ತುಂಬಾ ಖುಷಿ ಆಯ್ತು. ಮಾರ್ಕ್ ಕಡಿಮೆ ಎಲ್ಲರಿಗೂ ಬೇಜಾರಿತ್ತು. ಈಗ ತುಂಬಾ ಖುಷಿ ಆಗಿದೆ, ತುಂಬಾ ಖುಷಿ ಆಯ್ತು. ಓಕೆ, 600 ಅಂಕಗಳು ಕೂಡ ಒಳ್ಳೆ ಅಂಕನೇ, ಡೋಂಟ್ ವರಿ. ಸೊ ಆ ಫೀಲ್ ಹೇಗಿತ್ತು ಕಾಲೇಜ್ನಲ್ಲಿ ಅಳ್ಕೊಂಡು? ಸೊ ಎಲ್ರು ಹೇಳ್ತಾ ಇದ್ರು ಅನ್ಕೋತೀನಿ. ಹೇಗ್ ಅನಿಸ್ತಾಯ್ತು ಫಸ್ಟ್ ಟೈಮ್ 600 ಬಂದಾಗ? ರಿಯಲಿ ತುಂಬಾ ಬೇಜಾರಾಯ್ತು, ಯಾಕೆಂದ್ರೆ ಲೈಕ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ತುಂಬಾ ಒಳ್ಳೆ ಮಾರ್ಕ್ಸ್ ಇತ್ತು. ಬರೀ ಸೈನ್ಸ್ ಅಲ್ಲಿ ಮಾತ್ರ 83 ಇತ್ತು. ಅದಕ್ಕೆ ತುಂಬಾ ಬೇಜಾರಾಯ್ತು, ತುಂಬಾ ಅತ್ತೆ. ಬಟ್ ನೌ ಐ ಆಮ್ ಹ್ಯಾಪಿ. ವೆರಿ ಗುಡ್. ಸೊ 612 ಅಂಕಗಳು, ಸೀರಿಯಸ್ಲಿ ಡಿಸ್ಟ್ರಿಕ್ಟ್ಗೆ ಥರ್ಡ್ ರ್ಯಾಂಕ್. ಅಂಡ್ ಹೋಪ್ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಇಂಥ ಒಂದು ಟ್ಯಾಲೆಂಟ್ ಪೀಪಲ್, ಬಿಕಾಸ್ ಇಡೀ ರಾಜ್ಯದಲ್ಲಿ ಎಷ್ಟೋ ವೇರಿಯಸ್ ಕಾಲೇಜಸ್ಗಳಿದೆ, ಎಷ್ಟೋ ಕಾಲೇಜಸ್, ಫ್ರೆಂಡ್ಸ್ ಅಂಡ್ ಕಾಂಪಿಟೇಟರ್ಸ್ ತುಂಬಾ ಇರ್ತಾರೆ ಈ ಒಂದು ಮೂಮೆಂಟ್ ನಲ್ಲಿ. ಸೊ ಅಂತ ಮೂಮೆಂಟ್ ನಲ್ಲೂ ಕೂಡ 612 ಅಂಕಗಳನ್ನ ಕಳಿಸಿ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹೇಳಿ, ಇವಾಗ ನಿಮ್ಮ ಎಜುಕೇಶನ್ ಎಲ್ಲಿಂದ ಶುರುವಾಯಿತು? ಮೀನ್ಸ್ SSLC 10th ತನಕನೂ ಕೂಡ ಜ್ಞಾನಜ್ಯೋತಿನೇ ಇತ್ತಾ ಅಥವಾ ಹೇಗೆ? ಹೌದೌದು, ನಾನು LKG ಇಂದ 10th ವರೆಗೆ ಜ್ಞಾನಜ್ಯೋತಿಯಲ್ಲೇ ಓದಿತ್ತು. ಜ್ಞಾನಜ್ಯೋತಿಯಲ್ಲೇ. ಓಕೆ, ಯಾವುದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? ಫೇವ್ರೆಟ್ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ ಮತ್ತೆ ಮ್ಯಾಥ್ಸ್. ಸೈನ್ಸ್ ಮತ್ತೆ ಮ್ಯಾಥ್ಸ್. ಹೌದೌದು. ಸೊ ನಿಮ್ಮ ಮಾರ್ಕ್ಸ್ ಗಳನ್ನ ಹೇಳ್ಬೋದಾ? ಮಾರ್ಕ್ಸ್ ಮೊದಲು ನನಗೆ ಸೈನ್ಸ್ ಅಲ್ಲಿ 83 ಇತ್ತು, ಮ್ಯಾಥ್ಸ್ ಅಲ್ಲಿ 95, ಕನ್ನಡ 125, ಸೋಷಿಯಲ್ 100, ಹಿಂದಿ 99, ಇಂಗ್ಲಿಷ್ 98 ಇತ್ತು. ವಾವ್, ಕನ್ನಡದಲ್ಲಿ 125ಗೆ 125. ಹೌದೌದು, ಸೋಷಿಯಲ್ ಅಲ್ಲಿ 100 ಸಿಕ್ತು, 100ಗೆ 100. ವೆರಿ ಗುಡ್. ಓಕೆ, ಇವಾಗಲೂ ಸೇಮ್ ಆಸ್ ಇಟ್ ಇಸ್ ಅದೇ ಮಾರ್ಕ್ಸ್? ಇಲ್ಲ, ಇವಾಗ ಕಡಿಮೆ ಇದ್ದಿದೆ ಯಾವ್ದ್ರಲ್ಲಿ? ಕಡಿಮೆ ಇದ್ದಿದ್ದು ಸೈನ್ಸ್ ಅಲ್ಲೇ. 17 ಮಾರ್ಕ್ಸ್ ಸೈನ್ಸ್ ಅಲ್ಲೇ ಹೋಗಿತ್ತು ನಂದು. ಸೊ ಅದು ತುಂಬಾ ಬೇಜಾರಾಗಿತ್ತು ನನಗೆ. ಸೊ ಈಗ ಐ ಗಾಟ್ 93. ಓಕೆ, ಮ್ಯಾಥ್ಸ್ ಅಲ್ಲಿ 97. ಓಕೆ, ಅದು ಹೌದೌದು. ಓಕೆ, ದೆನ್ ಈಗ ಎಕ್ಸಾಮ್ ಟೈಮಲ್ಲಿ ಸಮ್ ಪ್ರಿಪರೇಷನ್ಸ್ ಇರುತ್ತೆ. ಸೊ ಬಿಕಾಸ್ ಯಾಕೆಂತಂದ್ರೆ ಯಾಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಂದ ಬೇರೆ ಮಕ್ಕಳು ಕೂಡ ಕಲಿಯೋದು ತುಂಬಾ ಇರುತ್ತೆ. ಹೇಗಿತ್ತು ನಿಮ್ಮ ಪ್ರಿಪರೇಷನ್ ಎಕ್ಸಾಮ್ ಟೈಮ್ ನಲ್ಲಿ? ಪ್ರಿಪರೇಷನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾನು
ಆಸ್ ಯೂಶ್ವಲ್ ಟೈಮಿಗೆ 6ಗೆ ಅಷ್ಟು. ಬಟ್ ನಾನು ಡೈಲಿ ಓದ್ತಾ ಇದ್ದೆ. ಎಷ್ಟು ಅವರು ಮಾಡಿದ್ರು ಕ್ಲಾಸಲ್ಲಿ ಅದನ್ನೇ ಬಂದು ಡೈಲಿ ರಿವೈಸ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಲಾಸ್ಟಿಗೆ ನನಗೆ ಈಸಿ ಆಯಿತು, ಲೈಕ್ ಬರ್ಡನ್ ಆಗಲಿಲ್ಲ. ಡೈಲಿ ಓದ್ತಾ ಜಸ್ಟ್ ಒಂದ್ಸತಿ ರಿವೈಸ್ ಮಾಡೋ ಅವಶ್ಯಕತೆ ಇತ್ತು. ಆಮೇಲೆ ಪ್ರಿಪ್ರೇಟರಿ ಟೈಮಲ್ಲೆಲ್ಲ 4ಗೆ 11:30 ಅಷ್ಟರವರೆಗೆಲ್ಲ ಓದ್ತಾ ಇದ್ದೆ ಮನೆಯಲ್ಲಿ. ಅಷ್ಟವರೆಗೂ ಓದ್ತಾ ಇದ್ರಾ? ಹೌದೌದು. ನಿಮ್ ತರ ಬುದ್ಧಿ ನಮ್ಗೆ ಏನಾದ್ರು ಇದಿದ್ರೆ ನಾವು ಇಷ್ಟೊತ್ತಿಗೆ ಟಾಪರ್ಸ್ ಆಗಿ ನಾವು ಇಂಟರ್ವ್ಯೂ ಪ್ಲೇಸಲ್ಲಿ ನಿಮ್ಮ ಪ್ಲೇಸಲ್ಲಿ ಇರ್ತಿದ್ವಿ ಏನೋ ಗೊತ್ತಿಲ್ಲ. ಸೊ ಪರವಾಗಿಲ್ಲ, ನಮ್ಮ ಎಜುಕೇಶನ್ ಟೈಮ್ ಅಂತ ಮುಗೀತು. ನಾವು ಇಷ್ಟು ಅಂತ ಹಾರ್ಡ್ ವರ್ಕ್ ಮಾಡಿಲ್ಲ, ಬಟ್ ನೌ ಡೇಸ್ ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್. ಸೊ ಹಾರ್ಡ್ ವರ್ಕ್ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸುಫಿಯಾನ? ಹಾರ್ಡ್ ವರ್ಕ್ ಬಗ್ಗೆ ಅಂದರೆ ಲೈಕ್ ಓಕೆ, ಹಾರ್ಡ್ ವರ್ಕ್ ಇನ್ ದ ಸೆನ್ಸ್ ಹೇಗಂತಂದ್ರೆ, ಈಗ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ಗಳಿರುತ್ತೆ. ಸಬ್ಜೆಕ್ಟ್ಗಳನ್ನ ನಾವು ಟೈಮ್ ಟೇಬಲ್ ವೈಸ್ ಹಾಕ್ತೀವಿ. ಹೌದೌದು. ಸೊ ಹೇಗೆ ನೀವು ಟೈಮ್ ಟೇಬಲ್ ವೈಸ್ ಹಾಕೊಂಡ್ರ ಅಥವಾ ಹೇಗಿತ್ತು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್? ಇಲ್ಲ, ನಾನು ಟೈಮ್ ಟೇಬಲ್ ವೈಸ್ ಹಾಕಿಲ್ಲ, ಬಟ್ ಸೈನ್ಸ್, ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಅದು ಡೈಲಿ ಓದ್ತಾ ಇದ್ದೆ. ಆಮೇಲೆ ಲ್ಯಾಂಗ್ವೇಜಸ್ ಎಲ್ಲ ಜಸ್ಟ್ ಒಂದ್ಸತಿ ನೋಡ್ತಾ ಇದ್ದೆ ಅಷ್ಟೇ. ಬಟ್ ಮ್ಯಾಥ್ಸ್ ಅಲ್ಲಿ ರಿಯಲಿ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಥ್ಸ್ ಅಲ್ಲಿ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಮ್ಗೆ ಅದು ಈಸಿ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಸೊ ತುಂಬಾ ಜನ ಹೇಳ್ತಾರೆ ಮ್ಯಾಥ್ಸ್ ತುಂಬಾ ಟಫ್, ಸೈನ್ಸ್ ತುಂಬಾ ಟಫ್ ಅಂತ. ಬಟ್ ಸಮಟೈಮ್ಸ್ ಮ್ಯಾಥ್ಸ್ ತುಂಬಾ ಈಸಿ, ಮ್ಯಾಜಿಕಲಿ ಹೋಗ್ಬೇಕು ಅಂತ ಹೇಳಿದ್ರೆ ಮ್ಯಾಥ್ಸ್ ತುಂಬಾನೇ ಈಸಿ ಅಂತ ಹೇಳ್ತೀರಾ. ಓಕೆ, ನೈಸ್, ಪರವಾಗಿಲ್ಲ. ದೆನ್ ಇವಾಗ ವೇರಿಯೇಷನ್ ವೈಸ್ ಹೋದಾಗ ಮೀನ್ಸ್ ಕಷ್ಟದ ಸಬ್ಜೆಕ್ಟಿನ ಫಸ್ಟ್ ತಗೋಬೇಕಾ ಅಥವಾ ಈಸಿ ಸಬ್ಜೆಕ್ಟಿನ ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕಾ? ಕಷ್ಟದ ಸಬ್ಜೆಕ್ಟ್ ನನ್ನ ಪ್ರಕಾರ ಕಷ್ಟದ ಸಬ್ಜೆಕ್ಟ್. ಮನೆಯಲ್ಲೂ ಕೂಡ ನಾನು ಕಷ್ಟದ ಸಬ್ಜೆಕ್ಟೇ ಓದ್ತಾ ಇದ್ದಿದ್ದು. ಮತ್ತೆ ಲ್ಯಾಂಗ್ವೇಜಸ್ ಎಲ್ಲ ನಾನು ಸ್ಕೂಲಿಂದಾನೇ ಓದ್ತಾ ಇದ್ದೆ. ಲೈಕ್ ಫ್ರೀ ಪೀರಿಯಡ್ ಅಲ್ಲೆಲ್ಲ ನನಗೆ ಸ್ಕೂಲಲ್ಲಿ ಓದೋದಂದ್ರೆ ತುಂಬಾ ಇಷ್ಟ. ಲೈಕ್ ಫ್ರೀ ಪೀರಿಯಡ್ ಅಲ್ಲೆಲ್ಲ ನಾವು ಕೂತು ಓದ್ತಾ ಇದ್ದೆ. ಲೈಕ್ ಲಂಚ್ ಬ್ರೇಕ್ ಆ ಟೈಮಲ್ಲೆಲ್ಲ ನಾನು ಓದ್ತಾ ಇದ್ದೆ. ಒನ್ ಥಿಂಗ್ ವಾಂಟ್ ಟು ನೋ ದ್ಯಾಟ್, ಈಗ ನಿಮ್ದು SSLC ಇನ್ನೂ ಚಿಕ್ಕ ಏಜ್. ಹೌದೌದು. ನಮ್ಗೆ ಏನಂದ್ರೆ ಆಟ ಆಡೋದ್ ಕಡೆ ಅಟ್ರಾಕ್ಷನ್ ಇರುತ್ತೆ. ಹೌದೌದು. ಸೊ ನಿಮ್ಗೆ ಆಟ ಆಡೋದ್ ಕಡೆ ಅಟ್ರಾಕ್ಷನ್ ಇರ್ಲಿಲ್ವಾ? ಅಂದ್ರೆ ಎಲ್ಲ ಮಕ್ಕಳು ಆಟ ಫ್ರೀ ಟೈಮ್ ಸಿಕ್ಕಿದ್ರೆ ಹೊರಗಡೆ ಗ್ರೌಂಡ್ ಲೈಕ್ ಎಂಜಾಯ್ನು ಮಾಡ್ತಾ ಇದ್ದೆ, ಅದೇ ಟೈಮಲ್ಲಿ ನಾನು ಓದ್ತಾನು ಇದ್ದೆ. ಲೈಕ್ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೆ ನಾನು. ವೆರಿ ಗುಡ್. ಸೊ ಹಾಗಾದ್ರೆ ನಿಮ್ದು ಓದೋ ವಿಷಯದಲ್ಲಿ ಅಲ್ಲದೆ ಬೇರೆ ವಿಷಯದಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್? ನನಗೆ ಕ್ರಾಫ್ಟ್ ಅದೆಲ್ಲ ತುಂಬಾ ಇಷ್ಟ. ಮತ್ತೆ ಸ್ಪೋರ್ಟ್ಸ್ ಇಲ್ಲ, ಅದೇ ಕ್ರಾಫ್ಟ್ ಅಂದ್ರೆ ತುಂಬಾ ಇಷ್ಟ ನನಗೆ. ಕ್ರಾಫ್ಟ್ ಓಕೆ. ಡ್ರಾಯಿಂಗ್ ಎಲ್ಲ ಅಭ್ಯಾಸ ಇದೆಯಾ? ಡ್ರಾಯಿಂಗ್ ಇಲ್ಲ ಅಷ್ಟು, ಕ್ರಾಫ್ಟ್ ಮಾತ್ರ. ಕ್ರಾಫ್ಟ್ ಮಾಡ್ತಾ. ಓಕೆ. ಕಲ್ಚರಲ್ ಆಕ್ಟಿವಿಟೀಸ್? ನೋ ಓನ್ಲಿ ಕ್ರಾಫ್ಟ್ ಅಂಡ್ ಸ್ಟಡೀಸ್ Yeah. ಅಷ್ಟೇ. ಓಕೆ. ದೆನ್ ಮನೆಯಲ್ಲಿ ಸಪೋರ್ಟ್ ಹೇಗಿತ್ತು? ಮನೆಯಲ್ಲಿ ಎಲ್ಲರೂ ತುಂಬಾ ಸಪೋರ್ಟಿವ್. ಲೈಕ್ ಎಲ್ರಿಗೂ ನಾನೇ ಟಾಪರ್ ಬರಬೇಕು ಅಂತ ಇತ್ತು, ಆದ್ರೆ ರಿಸಲ್ಟ್ ನೋಡಿದಾಗ ಸ್ವಲ್ಪ ಬೇಜಾರಾಯ್ತು ಎಲ್ರಿಗೂ. ಆದ್ರೆ ಈಗ ಎಲ್ಲರೂ ಹ್ಯಾಪಿ. ನಮ್ಮ ಫ್ಯಾಮಿಲಿಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್, ಇಷ್ಟು ಯಾರಿಗೂ ಬಂದಿಲ್ಲ ಫ್ಯಾಮಿಲಿಲಿ. ಅಮ್ಮನ್ಗೆ ಹೇಳ್ಬೇಕು, ಅಮ್ಮ ಹೇಗೆ ಎಕ್ಸಾಮ್ ಟೈಮ್ ನಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರಿ ಮಗಳಿಗೆ? ಹೇಗೆ ಸಪೋರ್ಟ್ ಮಾಡೋದ್ರಿಂದ ನಾವು ಶಾಲೆಯಿಂದ ಬಿಟ್ಟು ಬಂದ ಮೇಲೆ ಮನೇಲಿ ಎಂತ ಕೆಲಸ ನಾವು ಕೊಡೋದಿಲ್ಲ. ಅವಳಿಗೆ ತಿಂಡಿ ಊಟ ಎಲ್ಲ ಕೊಟ್ಬಿಟ್ಟು ಓದಕ್ಕೆ ಬಿಡ್ತೀನಿ. ಅವಳು ಓದೋ ಟೈಮಲ್ಲಿ ಓದ್ತಾಳೆ, ಟಿವಿ ನೋಡೋದ ಟಿವಿ ನೋಡ್ತಾಳೆ, ಎಲ್ಲ ಮಾಡ್ತಾಳೆ. ಅದೇ ಇದೆಲ್ಲ ಟಿವಿ ನೋಡ್ಕೊಂಡು ಓದ್ತಾಳೆ ಅವಳು. ಓಕೆ, ಪರವಾಗಿಲ್ಲ. ಓಕೆ, ವೆಲ್ ಫ್ರೆಂಡ್ಸ್, ನಮ್ಮ ಸುಫಿಯಾನ ಜೊತೆ ಇನ್ನೂ ಕೂಡ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಬರ್ತೀನಿ ಚಿಕ್ಕ ಬ್ರೇಕ್ ತಗೊಂಡು. ಬ್ರೇಕ್ ಆದ್ಮೇಲೆ ಮತ್ತೆ ಟಾಪರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಸುಫಿಯಾನ ನಿಮ್ಮ ಸ್ಟಡೀಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾರ್ಡ್ ವರ್ಕ್ ಬಗ್ಗೆನೂ ಹೇಳಿದ್ರಿ, ಯಾವ ರೀತಿ ಟಾಪರ್ಸ್ ಈ ಒಂದು ಲೆವೆಲ್ಗೆ ಬಂದಿದ್ದೀರಾ ಅಂತಾನು ಕೂಡ ಹೇಳ್ಕೊಟ್ರಿ. ಬಟ್ ಕಾಲೇಜ್ ಅಥವಾ ಸ್ಕೂಲ್ ಟೈಮ್ನಲ್ಲಿ ನಾವು ಮೇನ್ ಆಗಿ ಥಿಂಕ್ ಮಾಡುವಂಥದ್ದು ನಮ್ಮ ಟೀಚರ್ಸ್ ಬಗ್ಗೆ. ಹೌದು. ಎಸ್ ಅವ್ರು? ಎಸ್. ಯಾರು ನಿಮ್ಮ ಫೇವ್ರೆಟ್ ಟೀಚರ್ ಆಗಿದ್ರು? ಅವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಎಲ್ಲರಿಗೂ ಒಬ್ರು ಟೀಚರ್ಸ್ ಅಂದ್ರೆ ಫೇವ್ರೆಟ್ ಟೀಚರ್ಸ್ ಇದ್ದೇ ಇರ್ತಾರೆ. ಬಿಕಾಸ್ ಎಲ್ಲರೂ ಕೂಡ ಸೇಮ್ ಟೈಮ್ ಎಲ್ಲ ರೀತಿಲಿ ಮಿಂಗಲ್ ಆಗಲ್ಲ. ಹೌದು. ನನಗೆ ಫೇವ್ರೆಟ್ ಟೀಚರ್ ಅಂದರೆ ನಮ್ಮ ಕ್ಲಾಸ್ ಟೀಚರ್ ರಾಜೇಶ್ವರಿ ಅಂತ ಅವರ ಹೆಸರು. ತುಂಬ ಫ್ರೆಂಡ್ಲಿ,
ಮತ್ತು ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದೇ ವಿಷಯಕ್ಕೂ ಅಷ್ಟೇ. ಆಮೇಲೆ ಸೋಷಲ್ ಟೀಚರ್ ಶೋಭಾ ಅಂತ ಅವರ ಹೆಸರು, ಅವರು ಕೂಡ ಫೇವ್ರೇಟ್. ಎಲ್ಲ ಟೀಚರ್ಸು ಫೇವ್ರೇಟೇ. ನಮ್ಮ ಪ್ರಿನ್ಸಿಪಾಲ್ ಆಗಲಿ, ಪ್ರೆಸಿಡೆಂಟ್ ಸರ್ ಆಗಲಿ, ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರೂ ಫ್ರೆಂಡ್ಲಿ. ಹೌದೌದು. ಆ್ಯಂಡ್ ನಿಮಗೆ ತುಂಬ ಇನ್ಸ್ಪಿರೇಷನ್ ಯಾರು? ಹೇಗೆ ಅನಿಸುತ್ತೆ? ಮೀನ್ಸ್ ಇನ್ಸ್ಪಿರೇಷನ್ ಇನ್ ದ ಸೆನ್ಸ್ ಅವ್ರನ್ನ ನೋಡ್ತಾ ಇದ್ರೆ ಅವರಿಂದ ಕಲಿಯೋದು ತುಂಬ ಇರುತ್ತೆ, ಅಥವಾ ನಿಮ್ಮ ಆಟಿಟ್ಯೂಡ್ ನಿಮ್ಗೆ ಇಷ್ಟ ಇರುತ್ತೆ, ಸೊ ಇದನ್ನ ನೀವು ಬೇರೆಯವರಿಂದ ನೋಡಿರ್ತೀರಾ. ಸೊ ಯಾರು ನಿಮ್ಗೆ ಇನ್ಸ್ಪಿರೇಷನ್? ನನಗೆ ಅದೇ ನಮ್ಮ ಕ್ಲಾಸ್ ಟೀಚರ್ ರಾಜೇಶ್ವರಿ ಮ್ಯಾಮ್. ಅವ್ರನ್ನ ನನಗೆ ತುಂಬಾ ಇಷ್ಟ, ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಹೌದೌದು. ಅವ್ರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಗೆ? ಅವರು ಇನ್ ದ ಸೆನ್ಸ್ ಲೈಕ್ ಅವರು ಸ್ಟಾರ್ಟಿಂಗಿಂದಾನೇ ಹೇಳ್ತಾ ಇದ್ರು, ಲೈಕ್ ಈವರೆಗೆ ಯಾರೂ ಅಷ್ಟು ಮಾರ್ಕ್ಸ್ ತೆಗ್ದಿಲ್ಲ, ಅಬೋವ್ ಯು ಹ್ಯಾವ್ ಟು ಟ್ರೈ ಟು ಗೆಟ್ ಅಬೋವ್ 620, ಯಾಕೆಂದ್ರೆ ಅಷ್ಟು ತೆಗೆದ್ರೆ ಲೈಕ್ ನಮ್ಮ ಸ್ಕೂಲಿಗೆ ಒಂದು ಕೀರ್ತಿ ತಂದಂತೆ. ಸೊ ಆ ರೀತಿ ಎಲ್ಲ ಮತ್ತೆ ಎಕ್ಸ್ಟ್ರಾ ನಾಲೆಜ್ ಎಲ್ಲ ಅವ್ರು ಕೊಡ್ತಾ ಇದ್ರು ನಮಗೆ. ಬೇರೆ ಟೆಕ್ಸ್ಟ್ ಬುಕ್ ಇಂದ ತರೋದು, ಆಮೇಲೆ ಓಲ್ಡ್ ಕ್ವೆಶನ್ ಪೇಪರ್ಸ್ ಇಂದ ಕೊಡೋದು, ಅದೆಲ್ಲ ಮಾಡ್ತಾ ಇದ್ರು ಅವರು. ಹೌದಾ? ಜ್ಞಾನಜ್ಯೋತಿ ಸಂಸ್ಥೆ ಬಗ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಒಂದು ಇದರಲ್ಲಿ ತುಂಬಾನೇ ಹಾರ್ಡ್ ವರ್ಕ್ ಕೊಡ್ತಾರೆ ಅಂತ ಹೇಳಿದ್ರೆ ಓಕೆ, ಪರವಾಗಿಲ್ಲ. ಅದರ್ ದನ್ ಇವಾಗ ಮೇನ್ ಆಗಿ ಗ್ರೂಪ್ ವರ್ಕ್, ಟೀಮ್ ವರ್ಕ್ ಅಂತ ಇರುತ್ತೆ, ಓಕೆನಾ? ಸೊ ಟೀಮ್ ವರ್ಕ್ಗೂ ನಿಮ್ಮ ಒಬ್ಬರೇ ಕೂತ್ಕೊಂಡು ಓದೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಇದೆ? ನನಗೆ ಒಬ್ಳೆ ಕೂತು ಓದೋದಂದ್ರೆ ಇಷ್ಟ. ಟೀಮ್ ವರ್ಕ್ ಅಂದ್ರೆ ನಾವು ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ, ಬಟ್ ನನ್ಗೆ ಅನ್ಸುತ್ತೆ ಒಬ್ಳೆ ಕೂತು ಓದೋದೇ ಸರಿ ಅಂತ. ಹೌದೌದು. ಅಂದ್ರೆ ನಾನು ಬ್ಯಾಕ್ ಮೀನ್ಸ್ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ನ ಇಂಟರ್ವ್ಯೂ ಮಾಡಿದ್ದೆ, ಬಟ್ ಅವರು ಟೀಮ್ ವರ್ಕ್ ನಲ್ಲಿ ಕೂಡ ಸಕ್ಸಸ್ ಅನ್ನ ಕಂಡುಕೊಂಡಿದ್ದಾರೆ. ಸೊ ಏನಕ್ಕೆ ಟೀಮ್ ವರ್ಕ್ ಅಲ್ಲಿ ಯಾಕೆ ಇಂಟ್ರೆಸ್ಟ್ ಇಲ್ಲ? ಯಾರು ನಿಮ್ಮ ಫೇವ್ರೆಟ್ ಮೀನ್ಸ್ ಫ್ರೆಂಡ್ಸ್ ಯಾರಿದ್ದಾರೆ ನಿಮ್ಮ ಟೀಮ್? ಫ್ರೆಂಡ್ಸ್ ಅಂದ್ರೆ ಎಲ್ರು 10th ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳು ಫ್ರೆಂಡ್ಸೇ. ಅದೇ ನಾವು ಒಟ್ಟಿಗೆ ಕೂತ್ರೆ ನಾವು ಕಲಿಯಲ್ಲ, ಸೊ ಅದೇ ಎಂಜಾಯ್ ಮಾಡ್ತಾ. ಡಿಸ್ಕಷನ್ ಅಲ್ಲಿ ನಿಮ್ಗೆ ಮೈಂಡ್ ಇಲ್ವಾ ಡಿಸ್ಕಷನ್ ಮಾಡಿ ಓದ್ಬೇಕು ಅಂತ? ಇಲ್ಲ, ಅದು ಕ್ಲಾಸ್ ಅಲ್ಲಿ ಟೀಚರ್ ಇದ್ರೆ ಮಾತ್ರ. ಟೀಚರ್ ಇದ್ರೆ ಅಷ್ಟೇ. ಹೌದೌದು. ಯಾರು ಹೇಗಿದ್ರಿ ಸ್ಕೂಲಲ್ಲಿ? ನಿಮ್ಮ ಮೆಂಟಾಲಿಟಿ ಹೇಗಿತ್ತು ಎಲ್ಲರ ಜೊತೆ? ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಜೊತೆನೇ ಇದ್ರ ಅಥವಾ ಹೇಗಿದ್ರು? ನಿಮ್ಮ ಆಟಿಟ್ಯೂಡ್ ಹೇಗಿತ್ತು? ಇಲ್ಲ, ಬೆಸ್ಟ್ ಫ್ರೆಂಡ್ಸ್ ಅಂತ ಇಲ್ಲ, ನಾನು ಎಲ್ಲರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಮಿಂಗಲ್ ಮಾಡ್ತಾ ಇದ್ದೆ. ಅಮ್ಮನ ಜೊತೆ ಕೇಳಲ್ಲ, ನೀವ್ ಹೇಳಲ್ಲ ಅಂತ ಗೊತ್ತು, ಪರವಾಗಿಲ್ಲ. ಅಮ್ಮ ನೀವೇ ಹೇಳ್ಬೇಕು. ಈಗ ಸೂಫಿಯಾನ ಬೆಸ್ಟ್ ಫ್ರೆಂಡ್ ಯಾರ ಜೊತೆ ಇದ್ರೆ ನಿಮ್ಗೆ ಖುಷಿ ಆಗುತ್ತೆ, ಅಥವಾ ಯಾವ ರೀತಿ ಇದ್ರೆ ನಿಮ್ಗೆ ಖುಷಿ ಆಗುತ್ತೆ ಸೂಫಿಯಾನ? ಫ್ರೆಂಡ್ ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಪಕ್ಕದಲ್ಲಿ ಒಂದು ಹುಡುಗಿ ಇತ್ತು, ಅವಳು ತುಂಬಾ ಫ್ರೆಂಡ್, ನಮ್ಮ ಮನೆ ಹತ್ರ ಇರೋದು, ಶಾನಾ ಅಂತ ಹೆಸರು ಅವಳು. ಈಗ ಫ್ರೆಂಡ್ ಎಲ್ಲ ಬೇರೆ ಬೇರೆ ಆಯ್ತಲ್ಲ, 10th ಆದ್ಮೇಲೆ ಎಲ್ಲ ಬೇರೆ ಬೇರೆ ಆಯ್ತು, ಎಲ್ಲ ಬೇರೆ ಎಲ್ಲ ಕ್ಲಾಸ್ ಅಲ್ಲಿ ಇಲ್ಲ. ಅವರವರ ಮೆಂಟಾಲಿಟಿ ಬಿಟ್ಟಿತ್ತು. ಅಂದ್ರೆ ಒಬ್ರೇ ಕುತ್ಕೊಂಡು ಓದೋದಕ್ಕೂ ಟೀಮ್ ವರ್ಕ್ ಕುತ್ಕೊಂಡು ಓದೋದಕ್ಕೂ ಅದು ನಿಮಗ್ ಬಿಟ್ಟಿತ್ತು. ಸೊ ನೀವು ಸಿಂಗಲ್ ಆಗಿ ಕೂತ್ಕೊಂಡು ನಿಮ್ಮದೇ ಆದ ಟೈಮ್ ಟೇಬಲ್ ಅಲ್ಲಿ ನೀವು ಓನ್ ಮೈಂಡ್ ಅಲ್ಲಿ ಓದಿ ನೀವು ಡಿಸ್ಟ್ರಿಕ್ಟ್ ಗೆ 3rd ಬಂದಿದ್ದೀರಿ. ಎಸ್, ವೆರಿ ಗುಡ್. ಸೊ ಇದನ್ನು ಕೂಡ ಕೇಳ್ಕೊಳ್ಳಿ ಎಲ್ಲರೂ ಕೂಡ. ಒಂದೊಂದು ರೀತಿಯ ಮೈಂಡ್ ಕಾನ್ಸೆಪ್ಟ್ ಇರುತ್ತೆ, ಆ ಮೈಂಡ್ ಕಾನ್ಸೆಪ್ಟ್ ಟೈಪ್ ಹೋದ್ರೆ ಮಾತ್ರ ನಿಮ್ಮ ಲೈಫ್ ನಲ್ಲಿ ನೀವು ಅನ್ಕೊಂಡಂತಹ ಗೋಲನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸುಫಿಯಾನ, ನಮ್ಮ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಈಗ SSLC ಆಯ್ತು, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನೆಕ್ಸ್ಟ್ ಪ್ಲಾನ್ ಐ ಹ್ಯಾವ್ ನಾಟ್ ಯೆಟ್ ಡಿಸೈಡೆಡ್. ನಾನೀಗ ಸೈನ್ಸ್ ತಗೊಂಡಿದ್ದೀನಿ. ಲೈಕ್ my family members, they wanted me to become a doctor. Very good. Okay. Doctor. ಹೌದು. Nice. So ಆ ಒಂದು ಗೋಲ್ ಅಲ್ಲೇ ಹೋಗಿ ಡಾಕ್ಟರ್ ಅಂತ ಹೇಳ್ತಾ ಇದ್ರ. ಸೀರಿಯಸ್ಲಿ ಗುಡ್ ಜಾಬ್ ಆಕ್ಚುಲಿ. ಹೌದು. ಎಸ್, ಡಾಕ್ಟರ್ ಇನ್ ದ ಸೆನ್ಸ್ ಈಗ ಸೈನ್ಸ್ ಅಲ್ಲೇ ಹೋಗ್ತಿದ್ರೆ ಯಾವ ಕಾಲೇಜ್ ಸೇರ್ಬೇಕು ಅಂತ ಇದ್ರೆ? ನಾನು ಸೆಂಟ್ ಆನ್ಸ್ PU ಕಾಲೇಜ್ ವಿರಾಜಪೇಟೆಯಲ್ಲಿ ಸೇರಿದ್ದೀನಿ ಈಗ. ಸೇರಾಯ್ತಾ? ಅದು ಸೇರಾಯ್ತು, ಕ್ಲಾಸಸ್ ಸ್ಟಾರ್ಟ್ ಆಯ್ತು, ಈಗ 2 weeks ಆಗೋಕಾಯ್ತು. 2 weeks ಆಗೋದು. ಹೌದು. ಯಾವಾಗ ನಿಮ್ಗೆ ಹಾಕಿದ್ ಎಷ್ಟು ಟೈಮ್ ನಿಮ್ಗೆ ಗೊತ್ತಾಯ್ತು ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ? ಎಷ್ಟು ಟೈಮ್ ತಗೊಂಡ್ರು ಅವರು? 15 days ಆಯ್ತು. ಹೌದು. ಏನು ಪ್ರಾಬ್ಲಮ್ ಏನೂ ಆಗ್ಲಿಲ್ಲ? ಇಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ಕೋಆಪರೇಟ್ ಮಾಡಿದ್ರು. ಓಕೆ. ನೆಕ್ಸ್ಟ್, ಈಗ ಡಾಕ್ಟರ್ ತಗೋಬೇಕು ಅನ್ನೋ ಚಾಯ್ಸ್ ಇಟ್ಕೊಂಡಿದ್ರ, ಅದರ ಬೇರೆ ಏನಾದ್ರು ಆಸೆ ಇತ್ತಾ, ಅಥವಾ ನಿಮ್ಮ ಆಸೆನಾ ಅಥವಾ ಅಮ್ಮನ ಆಸೆನಾ? ಮನೇಲಿ ಫ್ಯಾಮಿಲಿ ಆಸೆ. ನನ್ಗೆ ಟೀಚರ್ ಆಗ್ಬೇಕು ಅಂತ ಆಸೆ. ಓಕೆ, ಬಟ್ ಇವಾಗೆಲ್ಲ ಸ್ಕೋಪ್ ಇಲ್ಲ ಅಲ್ಲ, ಸೊ ಐ ವಾಂಟ್ ಟು ಬಿಕಮ್ ಡಾಕ್ಟರ್. ಡಾಕ್ಟರ್ ಆದ್ರೂ ಕೂಡ ನಿಮ್ಗೆ ಟೀಚ್ ಮಾಡೋ ಒಂದು ಚಾನ್ಸಸ್ ಇದೆ. ಹೌದು. ಎಸ್, ಬೋತ್ ಸೈಡ್ ಕೂಡ ನೀವು ವರ್ಕ್ ಮಾಡ್ಕೋಬಹುದು, ಆ ರೀತಿ ನೀವೇ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಓಕೆ. ಸೊ ಫೈನಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಜ್ಞಾನಜ್ಯೋತಿ ಸ್ಕೂಲ್ ಇರ್ಬೋದು, ಅಥವಾ ನಿಮ್ಮ ಸ್ಟಡೀಸ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ಲೋ ಮಾರ್ಕ್ಸ್ ಇಟ್ಕೊಂಡು ಬೇಜಾರಾಡ್ಕೊಡ್ತಾರೆ, ಅಥವಾ ನಿಮ್ಮ ಟೀಮ್ ನಲ್ಲೇ ನಿಮ್ ಜೊತೆಗಿದ್ದು ಕೂಡ ಅವ್ರು ಲೋ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಸಮಟೈಮ್ಸ್ ಬೇಜಾರ್ ಮಾಡ್ಕೋತಾರೆ, ಅಥವಾ ಏನೋ ಫ್ರೆಂಡ್ಸ್ ನಿಮ್ಮ ಎಕ್ಸ್ಪ್ರೆಷನ್ ಮೀನ್ಸ್ ಲಾಸ್ಟ್ ಟೈಮ್ ಈಗ 6-12 ಮಾರ್ಕ್ಸ್ ಬಂದಾಗ ನಿಮ್ ಫ್ರೆಂಡ್ಸ್ ಹೇಗೆ ಕೋಆಪರೇಟ್ ಮಾಡಿದ್ರು, ಇದೆಲ್ಲದನ್ನ ಓವರ್ ಆಲ್ ಆಗಿ ಹೇಗೆ ಹೇಳಿಕ್ಕೆ ಇಷ್ಟಪಡ್ತಾರೆ? ಅದೇ ನಮ್ ಫ್ರೆಂಡ್ಸಿಗೂ ತುಂಬಾ ಬೇಜಾರಾಯ್ತು, ಲೈಕ್ 600 ಮಾರ್ಕ್ಸ್ ಬಂದಾಗ. ಆದ್ರೆ ಈಗ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಲೈಕ್ ಈಗ ಫಸ್ಟ್ ಬಂದಿದ್ದೀನಲ್ಲ ಸ್ಕೂಲಿಗೆ, ತುಂಬಾ ಖುಷಿ ಆಯ್ತು ಎಲ್ರಿಗೂ. ತುಂಬಾ ಖುಷಿ. ಹೌದೌದು. ಓಕೆ, ಪರವಾಗಿಲ್ಲ. ಸೊ ಈ ಒಂದು ಮಾರ್ಕ್ಸ್ ನ ತಗೊಂಡು
ನಿಮಗೂ ಕೂಡ ಮೀನ್ಸ್ ನಿಮ್ಮ ಫ್ಯೂಚರ್ ಪ್ಲಾನ್ಗೂ ಕೂಡ ಸಕ್ಸಸ್ ಆಗಲಿ, ಎಲ್ಲದನ್ನು ಕೂಡ ಒಂದೇ ರೀತಿಯಲ್ಲಿ ತಗೊಂಡೋಗಿ ಸೇಮ್ ಆಸ್ ಇಟ್ ಈಸ್ ಈ ಥರನೇ. ಸೊ ನೆಕ್ಸ್ಟ್ ಟೈಮ್ ಕೂಡ ನಾನು ನಿಮ್ಮನ್ನ ಇದೇ ಪ್ಲೇಸ್ನಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ 3rd ರ್ಯಾಂಕ್ ಹೋಲ್ಡರ್ ಸುಫಿಯಾನ್ ಅವರ ಮಾತು. ಅವರ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಇದೇ ಇರಲಿ ಆ್ಯಂಡ್ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕಟ್ಟಿದ್ದಾರೆ. ಸೊ ಅವರ ಕನಸು ನನಸಾಗಲಿ. ಸೊ ಫೈನಲಿ ಸುಫಿಯಾನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಚಾನಲ್ಗೆ ಬಂದು ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಚಾನಲ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಫೀಲಿಂಗ್ಸ್ ಶೇರ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಮ್ಮ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಮಗಳ ಜೊತೆ ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ಎಸ್ ವೀಕ್ಷಕರು, ಇದು ನಮ್ಮ ಸುಫಿಯಾನ ಅವರ ಮಾತು. ನಮ್ಮ ಟಾಪರ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಕೂತ್ಕೊಂಡು ಅವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ ನಮ್ಮ ಟಾಪರ್ಸ್ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.